ನಮ್ಮ ಈ ಪ್ರಪಂಚವನ್ನ ನೋಡಿದಾಗ ಒಂದು ದೊಡ್ಡ ಆಳವಾದ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಎಲ್ಲವೂ ಸರಿಯಾಗಿರುವ ನೀತಿ ನ್ಯಾಯಗಳಿಂದ ತುಂಬಿರುವ ಒಂದು ಅದ್ಭುತ ಜಗತ್ತು ಮುಂದೆ ಬರಲಿದೆ ಅಂತ ಆದ್ರೆ ಈಗಿನ ನಮ್ಮ ಸಮಯ ಯಾಕಿಷ್ಟು ಗೊಂದಲ, ಸಂಘರ್ಷ ಮತ್ತು ಅನ್ಯಾಯದಿಂದ ತುಂಬಿದೆ? ಬನ್ನಿ, ಈ ಪ್ರಶ್ನೆಯ ಹಿಂದಿರುವ ಕಾರಣಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಚರ್ಚೆಗೆ ಒಂದು ಅಡಿಪಾಯ ಹಾಕೋಣ ಬನ್ನಿ, ಒಂದು ಪ್ರಬಲವಾದ ಉಲ್ಲೇಖದೊಂದಿಗೆ. ಅಂದ್ರೆ ಈ ಇಡೀ ಸೃಷ್ಟಿ ಒಂದು ದಿನ ತನ್ನ ಬಂಧನದಿಂದ ಮುಕ್ತವಾಗಲಿದೆ ಅನ್ನೋ ಒಂದು ನಿರೀಕ್ಷೆ ಇದೆ. ಆ ಒಂದು ಭರವಸೆಯೇ ನಮ್ಮ ಇವತ್ತಿನ ತಾಳ್ಮೆಗೆ ಕಾರಣವಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಕೇಳಬೇಕಾದ ಮುಖ್ಯ ಪ್ರಶ್ನೆ ಇದೆ, ಒಂದು ವೇಳೆ ಭವಿಷ್ಯ ಅಷ್ಟು ಚೆನ್ನಾಗಿದ್ರೆ ನಮ್ಮ ಇವತ್ತಿನ ದಿನ ಯಾಕಿಷ್ಟು ಕಷ್ಟಕರವಾಗಿದೆ? ಈ ಎಲ್ಲಾ ಗೊಂದಲದ ಹಿಂದೆ ಏನಾದ್ರೂ ಉದ್ದೇಶ ಇದೆಯಾ? ಬನ್ನಿ, ಇದರ ಹಿಂದಿನ ಆಳವಾದ ತರ್ಕವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸರಿ, ಈ ಇವತ್ತಿನ ಕಾಲಘಟ್ಟವನ್ನ ಕೇವಲ ಒಂದು ತಪ್ಪು ಅಥವಾ ಯಾವುದೋ ದೋಷ ಅಂತ ನೋಡೋದು ಬೇಡ. ಬದಲಿಗೆ ಅದನ್ನ ಒಂದು ಉದ್ದೇಶಪೂರ್ವಕ ಪರಿಸರ ಅಂತ ನೋಡೋಣ. ಹೌದು, ಈ ಯುಗವನ್ನ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ರೂಪಿಸಿರುವ ಒಂದು ಪರೀಕ್ಷಾ ಅಖಾಡ ಅಂತ ನಾವು ಪರಿಗಣಿಸಬಹುದು. ಹೌದು, ಇವತ್ತಿನ ಈ ಯುಗ ಕೇವಲ ಅವ್ಯವಸ್ಥೆ ಅಲ್ಲ, ಇದೊಂದು ಪರೀಕ್ಷೆಯ ಯುಗ ಅಂತ ಕರೆಯಬಹುದು. ಇಲ್ಲಿ ಕೆಟ್ಟದ್ದಕ್ಕೆ ಅಸ್ತಿತ್ವದಲ್ಲಿರಲು ಅವಕಾಶ ಸಿಕ್ಕಿದೆ, ಯಾಕಂದ್ರೆ ಅದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಉದ್ದೇಶವನ್ನ ಪೂರೈಸುತ್ತೆ. ಹಾಗಿದ್ರೆ ಈ ಪರೀಕ್ಷೆಯ ಮುಖ್ಯ ಗುರಿಯೇನು? ಹೌದು, ಕೇವಲ 2 ಅಡಿಪಾಯದ ಸದ್ಗುಣಗಳನ್ನ ರೂಪಿಸೋದು. ಒಂದು ತಾಳ್ಮೆ, ಇನ್ನೊಂದು ಸ್ಥಿರತೆ. ಈ ಗುಣಗಳು ಒಂದು ಜರಡಿಯಂತೆ ಕೆಲಸ ಮಾಡ್ತವೆ ನೋಡಿ, ಯಾರು ಸತ್ಯಕ್ಕೆ ನಿಜವಾಗಿಯೂ ಬದ್ಧರಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ತವೆ. ಸರಿ, ಈ ಪರೀಕ್ಷೆಯ ನಂತರೇನು? ಅಲ್ಲಿಗೆ ಬರೋದೇ ಮುಂದಿನ ಯುಗ. ಅದು ಈಗಿನದಕ್ಕಿಂತ ಸಂಪೂರ್ಣವಾಗಿ ಬೇರೆ. ಅದು ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಒಂದು ವಿಶೇಷವಾದ ಕಾರ್ಯವನ್ನು ಹೊಂದಿದೆ. ಅದನ್ನ ನಾವು ಸದ್ಗುಣಗಳಿಗಾಗಿಯೇ ಇರುವ ಒಂದು ಪ್ರಯೋಗಾಲಯ ಅಂತಾನೆ ಕರೀಬಹುದು. ಈ ಸ್ಲೈಡ್ ನೋಡಿ, ಇದನ್ನ ಮಾತಾಡ್ತಿರೋ ಇಡೀ ವಿಷಯದ ಸಾರಾಂಶವನ್ನೇ ಕೊಡುತ್ತೆ. 2 ಯುಗಗಳನ್ನ ನೇರವಾಗಿ ಹೋಲಿಕೆ ಮಾಡೋಣ. ಒಂದ್ಕಡೆ ಪರೀಕ್ಷೆಯ ಯುಗ, ಇದರ ಮುಖ್ಯ ಗುರಿ ದೃಢತೆಯನ್ನ ರೂಪಿಸೋದು. ಪರಿಸರ ಹೇಗಿರುತ್ತೆ? ಸಂಘರ್ಷ ಮತ್ತು ಒತ್ತಡದಿಂದ ತುಂಬಿರುತ್ತೆ. ಇಲ್ಲಿ ತಾಳ್ಮೆ ಮತ್ತು ಸ್ಥಿರತೆಯಂತಹ ಸದ್ಗುಣಗಳು ರೂಪುಗೊಳ್ತವೆ. ಮತ್ತೊಂದು ಕಡೆ ಧಾರ್ಮಿಕ ಸುವ್ಯವಸ್ಥೆಯ ಯುಗ. ಇಲ್ಲಿ ಸಂಕೀರ್ಣ ಸದ್ಗುಣಗಳನ್ನ ಅಂದ್ರೆ ಸಹಾನುಭೂತಿ, ಪ್ರೀತಿಯಂತಹ ಗುಣಗಳನ್ನ ಬೆಳೆಸಲಾಗುತ್ತೆ. ಇಲ್ಲಿನ ಪರಿಸರ ಶಾಂತಿ ಮತ್ತು ನ್ಯಾಯದಿಂದ ಕೂಡಿರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ಪ್ರಮುಖ ವಿಷಯ ಏನಂದ್ರೆ ಸಹಾನುಭೂತಿ, ವಿವೇಚನೆ, ತ್ಯಾಗ, ಈ ರೀತಿಯ ಸೂಕ್ಷ್ಮ ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋಕೆ ಒಂದು ಸ್ಥಿರವಾದ, ನ್ಯಾಯಯುತವಾದ ವಾತಾವರಣ ಬೇಕೇ ಬೇಕು ಅಲ್ವಾ? ಇವತ್ತಿನ ಅವ್ಯವಸ್ಥೆಯ ನಡುವೆ ಇವುಗಳನ್ನ ಪೂರ್ಣವಾಗಿ ಅರಳಿಸೋದು ತುಂಬಾ ಕಷ್ಟ. ಸರಿ, ಇಲ್ಲಿಯವರೆಗೂ ನಾವು ಇವತ್ತಿನ ಈ ಅವ್ಯವಸ್ಥೆ ಯಾಕೆ ಇದೆ ಅಂತ ಚರ್ಚೆ ಮಾಡಿದ್ವಿ. ಈಗ ಬನ್ನಿ, ಭವಿಷ್ಯ ಏನು ಅನ್ನೋದ್ರ ಕಡೆಗೆ ಹೋಗೋಣ. ಈ ಬರಲಿರುವ ಧಾರ್ಮಿಕ ಸುವ್ಯವಸ್ಥೆಯ ಯುಗ ನಿಜವಾಗಿಯೂ ಹೇಗಿರುತ್ತೆ ಅಂತ ಒಂದು ಚಿತ್ರಣವನ್ನ ನೋಡೋಣ. ಆ ಯುಗದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲೇ ದೊಡ್ಡ ಬದಲಾವಣೆಗಳಾಗ್ತವೆ. ಆರಾಧನೆ ಅನ್ನೋದು ಯಾವುದೋ ಒಂದು ಕಟ್ಟಡಕ್ಕೆ ಸೀಮಿತ ಆಗಲ್ಲ, ಅದು ನಮ್ಮ ಜೀವನದ ಒಂದು ಭಾಗ ಆಗುತ್ತೆ. ಇನ್ನು ಕೆಲಸ, ಅದು ಲಾಭಕ್ಕಲ್ಲ, ಸಮಾಜದ ಸೇವೆ ಮತ್ತು ಯೋಗಕ್ಷೇಮಕ್ಕಾಗಿ ಮಾಡಲಾಗುತ್ತೆ. ದಕ್ಷತೆಗಿಂತ ಹೆಚ್ಚಾಗಿ ಸಮಗ್ರತೆಗೆ, ನಿಸ್ವಾರ್ಥಕ್ಕೆ ಬೆಲೆ ಸಿಗುತ್ತೆ. ಜಗತ್ತಿನ ಸ್ವರೂಪವೇ ಬದಲಾಗಿಬಿಡುತ್ತೆ. ಒಬ್ಬರೇ ನೀತಿವಂತ ನಾಯಕ ಇಡೀ ಜಗತ್ತನ್ನ ಆಳ್ತಾರೆ. ದೇಶಗಳಿಗೆ ಸೈನ್ಯದ ಅವಶ್ಯಕತೆಯೇ ಇರೋದಿಲ್ಲ. ಯೋಚನೆ ಮಾಡಿ, ಮನುಷ್ಯನ ಆಯುಷ್ಯ 200 ವರ್ಷಕ್ಕೆ ಹೆಚ್ಚಾಗುತ್ತೆ. ರೋಗರುಜಿನಗಳೇ ಇರೋದಿಲ್ಲ. ಮನುಷ್ಯರು ಮತ್ತು ಪ್ರಾಣಿಗಳು ಎಲ್ಲರೂ ಸಸ್ಯಾಹಾರಿಗಳಾಗಿ ಬಿಡ್ತಾರೆ. ಹವಾಮಾನ ಕೂಡ ಸ್ಥಿರವಾಗಿ ಭೂಮಿ ಇನ್ನೂ ಹೆಚ್ಚು ಸುಂದರವಾಗತ್ತೆ. ಮುಂಬರುವ ಯುಗದಲ್ಲಿ ಇನ್ನೊಂದು ತುಂಬಾ ಆಸಕ್ತಿಕರವಾದ ವಿಷಯ ಇದೆ. ಅದು ಏನಂದ್ರೆ ಬೇರೆ ಆಯಾಮಗಳಿಂದ, ಅಂದ್ರೆ ನಮ್ಮ ಈ ಭೌತಿಕ ಪ್ರಪಂಚದ ಆಚೆಯಿಂದ ಬರುವ ಜೀವಿಗಳು ಇದರಲ್ಲಿ ನೇರ ಪಾತ್ರವಹಿಸ್ತಾರೆ. ಈ ಉನ್ನತ ಆಧ್ಯಾತ್ಮಿಕ ಜೀವಿಗಳು ನಮ್ಮ ಜೊತೆ ಸೇರಿ ಭೂಮಿಯ ನವೀಕರಣದಲ್ಲಿ ಸಹಾಯ ಮಾಡ್ತಾರೆ. ಹಾಗಾದ್ರೆ ಈ ಉನ್ನತ ಜೀವಿಗಳು ನಮ್ಮ ಜೊತೆ ಹೇಗೆ ಮಾತಾಡ್ತಾರೆ, ಹೇಗೆ ಸಂಪರ್ಕದಲ್ಲಿರ್ತಾರೆ? ಅದಕ್ಕೆ 4 ದಾರಿಗಳಿವೆ. 1, ಅವರು ನಮ್ಮ ಹಾಗೆ ಮಾನವರಾಗಿ ಹುಟ್ಟಬಹುದು. 2, ಇದ್ದಕ್ಕಿದ್ದಂತೆ ಪೂರ್ಣ ಬೆಳೆದ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬಹುದು. 3, ದೇವದೂತರ ರೂಪದಲ್ಲಿ, ಅಂದ್ರೆ ಕಾಣಿಸ್ಕೊಂಡು ಮಾಯವಾಗುವ ಶಕ್ತಿ ಇರುತ್ತೆ. ಮತ್ತು 4, ಒಬ್ಬ ಏಜೆಂಟ್ ಅಥವಾ ಸಂದೇಶವಾಹಕರ ಮೂಲಕ ಪರೋಕ್ಷವಾಗಿ ಕೆಲಸ ಮಾಡಬಹುದು. ಸರಿ, ಇಷ್ಟೆಲ್ಲ ಭವಿಷ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಈ ಜ್ಞಾನವೆಲ್ಲ ಇವತ್ತಿಗೆ ತರೋಣ ಬನ್ನಿ. ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಮ್ಮ ಇವತ್ತಿನ ಜೀವನಕ್ಕೆ ಏನುಪಯೋಗ, ನಮ್ಮ ವರ್ತಮಾನವನ್ನ ಇದು ಹೇಗೆ ರೂಪಿಸಬಹುದು ಅನ್ನೋದನ್ನ ನೋಡೋಣ. ಹಾಗಾದ್ರೆ ನಾವೇನ್ ಮಾಡ್ಬೇಕು?
ನಮ್ಮ ಪಾತ್ರವೇನು? ನೋಡಿ, ಈ ಪರಿಕಲ್ಪನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಇಲ್ಲಿ 3 ಸರಳವಾದ ಆದ್ರೆ ತುಂಬಾ ಮುಖ್ಯವಾದ ಹೆಜ್ಜೆಗಳಿವೆ. ಮೊದಲನೇದು, ಇವತ್ತಿನ ಈ ಪರೀಕ್ಷೆಯನ್ನ ಒಪ್ಕೊಳ್ಳೋದು. ಎರಡನೇದು, ನಮ್ಮ ದೃಢತೆಯನ್ನ ಬೆಳೆಸ್ಕೊಳ್ಳೋದು. ಮತ್ತು ಮೂರನೇದು, ನಾಳೆ ಬರಲಿರುವ ಸದ್ಗುಣಗಳನ್ನ ಇವತ್ತಿನಿಂದಲೇ ಅಭ್ಯಾಸ ಮಾಡೋಕೆ ಶುರು ಮಾಡೋದು. ಈ ಇಡೀ ವಿಶ್ಲೇಷಣೆಯನ್ನ ಒಂದು ಸಾರಾಂಶದೊಂದಿಗೆ ಮುಗಿಸೋದಕ್ಕಿಂತ ಹೆಚ್ಚಾಗಿ ಬನ್ನಿ ಈ ಒಂದು ಶಕ್ತಿಯುತವಾದ ಚಿಂತನೆಗೆ ಹಚ್ಚುವ ಪ್ರಾರ್ಥನೆಯೊಂದಿಗೆ ಕೊನೆಗೊಳಿಸೋಣ. ಇದು ನಮ್ಮನ್ನು ಒಂದು ಆಳವಾದ ಆಲೋಚನೆಯೊಂದಿಗೆ ಬಿಟ್ಟು ಹೋಗುತ್ತದೆ.